ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತೇನಿಲ್ಲ, ಸಿಂಪಲ್ ಆಗಿ ಏನೋ ಒಂದು ಸ್ನ್ಯಾಕ್ ಥರ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರ ಮಸಾಲ ಪಾಪಡ್ ಮಾಡ್ತಾಯಿದ್ದೀನಿ. ಬರೀ ಇಬ್ಬರಿಗೆ ಮಾತ್ರನೇ ಇದು. ಮೈಕ್ರೋವೇವಲ್ಲೇ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಹೆಲ್ತಿ ಸ್ನ್ಯಾಕ್ ಇರಲಿ ಅಂತ ಹೇಳಿಬಿಟ್ಟು. ಸೊ ಇವಾಗ ಇದಕ್ಕೇನೇನು ಬೇಕು ಅಂತ ಹೇಳಿದ್ರೆ ಪಾಪಡು, ಆನಿಯನ್ನು, ಕ್ಯಾರೆಟು ಗ್ರೇಟೆಡು, ಸಿಲ್ಯಾಂಡ್ರು, ಟೊಮೆಟೊ, ಸಾಲ್ಟು, ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡ್ರು. ಇಲ್ಲ ಅಂತ ಹೇಳಿದ್ರೆ ಬ್ಯಾಡಿಗೆದು ಆಗುತ್ತೆ. ಅದಷ್ಟೇ ಸಾಕು. ಆಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದ್ರ ಮೇಲೆ ಹಾಕೋದು. ಇದು ಫಸ್ಟ್ ಇವಾಗ ಮೈಕ್ರೋವೇವ್ ಮಾಡ್ತೀನಿ. ಇಷ್ಟೇ ಸಾಲ್ಟ್ ಸಾಕು. ನಾನಿವಾಗ ಇದ್ರ ಮೇಲೆ ಕ್ಯಾರೆಟ್ ಮೇಲೆ ಹಾಕಿರ್ತೀನಿ. ಆನಿಯನ್ ಮೇಲೆ ಹಾಕಿದ್ರೆ ಅದು ನೀರು ಬಿಟ್ಕೊಳ್ಳುತ್ತೆ. ಮಿಕ್ಸ್ ಮಾಡಿ ಅದ್ರ ಮೇಲೆ ಹಾಕೋ ಹೊತ್ತಿಗೆ ಮಿಕ್ಸ್ ಮಾಡಿದ್ರೆ ಆಯಿತು. ಸೊ ಇವಾಗ ಸದ್ಯಕ್ಕೆ ಬರೀ ನಾನು ಕ್ಯಾರೆಟ್ ಮೇಲೆ ಹಾಕಿರ್ತೀನಿ. ಆಮೇಲೆ ಇವಾಗ ಚಿಲ್ಲಿ ಪೌಡರ್ ತರ್ತೀನಿ. ಮೈಕ್ರೋವೇವ್ ಪಾಪಡ್ ಒಂದಾಯಿತು. ಇವಾಗ ಎರಡನೇದು ಮಾಡ್ತೀನಿ. ಬರೀ 1 ಮಿನಿಟ್ ತೊಗೊಳತ್ತಷ್ಟೇ. ಜಾಸ್ತಿ ಬೇಡ, ಸ್ವಲ್ಪನೇ ಸ್ವಲ್ಪ. ಇವಾಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ಟು ಮುರ್ಕೊಂಡು ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಆಮೇಲೆ ಲೈಕ್ ಮಾಡಿ. ಎಲ್ಲರಿಗೂ ಬೇಕಾದವ್ರಿಗೆ ಪಾಸ್ ಆನ್ ಮಾಡಿ. ಇನ್ನು ಇದೇ ಥರ ಹೊಸದು ಫಾಸ್ಟಾಗಿ ಮಾಡ್ಕೊಳ್ಳೋ ಥರದ ವಿಡಿಯೋ ಮಾಡ್ತೀನಿ. ಇದೇ ಹೇಳ್ದಲ್ವ, ಮಕ್ಕಳು ಕಾಲೇಜಲ್ಲಿರೋರೆಲ್ಲ ಮಾಡ್ಕೋಬೋದು. ನಂದು 2 ಮಕ್ಕಳು ಕಾಲೇಜಲ್ಲಿರೋದ್ರಿಂದ ನಾನು ಏನು ಅವ್ರಿಗೆ ಕೊಡ್ಬೋದು ಅಂತ ಥಿಂಕ್ ಮಾಡ್ತಾಯಿರ್ತೀನಿ. ಅವರು ಇಮಿಡಿಯೇಟಾಗಿ ಮಾಡ್ಕೊಳ್ಳೋ ಥರ ಏನಾದ್ರು ಸ್ನ್ಯಾಕ್ ಬೇಕು ಅಂತ ಅಂದರೆ. ಸೊ ಈಗೆಲ್ಲ ಮಿಕ್ಸ್ ಆಯಿತು. ಸ್ಪ್ರೆಡ್ ಮಾಡೋದು. ಒಂದು ಲೆಮನ್ ಜ್ಯೂಸ್ ತೊಗೊಂಡು ತಿನ್ನೋ ಹೊತ್ತಿಗೆ ಸ್ಕ್ವೀಸ್ ಔಟ್ ಮಾಡಿಬಿಟ್ಟು ತಿನ್ಬೋದು. ಮೂರು ಪಾಪಡ್ಗಾಗತ್ತೆ ಇವಾಗ ನಾನು ಮಿಕ್ಸ್ ಮಾಡಿರೋದು. ನಾನು ಅಷ್ಟೇ 3 ಪಾಪಡ್ ಮಾಡಿರೋದು ಬೇರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೆಮನ್ ಜ್ಯೂಸ್ ಹಾಕ್ಕೊಂಡು ಬ್ರೇಕ್ ಮಾಡಿಬಿಟ್ಟು ತಿನ್ಬೋದು. ಎಂಜಾಯ್ ಮಾಡ್ತೀನಿ. ನೀವು ಮಾಡ್ಕೊಂಡು ತಿಂದು ಎಂಜಾಯ್ ಮಾಡಿ.